ಎರಡನೇದು ಪ್ರಾಣಮಯ ಕೋಶ. ನಮ್ಮ ಬಲಮೂಗು ಸೂರ್ಯ ಸ್ವರ ಅಂದರೆ ಹೀಟರು, ಎಡಮೂಗು ಕೂಲರು, ಇದು ಚಂದ್ರಸ್ವರ. ಕಾಲಕ್ಕೆ ತಕ್ಕ ಹಾಗೆ ಇದು ಬದಲಾಗುತ್ತೆ. ಬೆಳಗ್ಗೆ ಸಾಯಂಕಾಲವೂ ಇದು ಬದಲಾಗುತ್ತೆ. ಭುಜ ಮೇಲಕ್ಕೆ ಮಾಡಿ ಎಡಗಡೆಗೆ ಹೊರಳಿ ಮಲಗಿದ್ರೆ ಆಗ ಉಸಿರಾಟ ಬಲಗಡೆಗೆ ಜಾಸ್ತಿ ಆಗುತ್ತೆ. ಆಗ ತಿಂದಿದ್ದು ಆಹಾರನೂ ಜೀರ್ಣ ಆಗುತ್ತೆ, ಶರೀರಕ್ಕೆ ಬಿಸಿನೂ ಉಳ್ಕೊಂಡು ಹೋಗುತ್ತೆ. ಊಟ ಆದಮೇಲೆ ಹಾಗೆ ಒಂದು 5 ನಿಮಿಷ ಅಥವಾ ರಾತ್ರಿ ಮಲಗಬೇಕಾದ್ರೆ ವಿಶೇಷ ಪ್ರಯತ್ನ ಮಾಡಿ ಬಲಭುಜ ಮೇಲಕ್ಕಿರೋ ಥರ ಮಲಗಬೇಕು, ಎಡಕ್ಕೆ ಪಕ್ಕಕ್ಕೆ ಹೊರಲಿ. ಅದರಿಂದ ನಮ್ಮ ಶರೀರದ ಆಹಾರ ಜೀರ್ಣ ಆಗುತ್ತೆ, ಹೊರೆ ಆಗೋಲ್ಲ, ಶರೀರ ಹಗುರ ಆಗುತ್ತೆ. ಅಷ್ಟೇ ಅಲ್ಲ, ಯಾರಿಗೆ ದಪ್ಪ ಆಗಿಬಿಡ್ತಾರೋ ತೆಳ್ಳಗಾಗೋಕ್ಕೆ ಬಲಮೂಗಿನಲ್ಲಿ ಉಸಿರು ತಗೊಳ್ಬೇಕು, ಬಿಡಬೇಕು. ಎಡಮೂಗ ಮುಚ್ಚೋದು 3 ನಿಮಿಷ ಮಾಡಿದ್ರೆ ತಿಂಗಳಲ್ಲಿ 3 ಕಿಲೋ ಕಡಿಮೆ ಆಗುತ್ತೆ. ಯಾರು ಸಣ್ಣ ಇದ್ದಾರೋ ಅವರು ಎಡಮೂಗಿಂದ ತಗೊಳ್ಳೋದು ಬಿಡೋದು. ಹಿಂದೆ ಬಿಟ್ಕೊಳ್ಳಿ. ಇದು ಎಲ್ಲ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಿರೋದು. ಇದು ಹನುಮಂತನ ಪೂಜೆ. ಭಸ್ತ್ರಿಕಾ ಮಾಡಿದಾಗ ಶರೀರದಲ್ಲಿ ಅಡಚಣೆಗಳು ದೂರ ಆಗುತ್ತೆ. ಕಪಾಲಿ ಭಾತಿ ಮಾಡಿದರೆ ಉಸಿರಾಟದ ಶಕ್ತಿ ಜಾಸ್ತಿ ಆಗುತ್ತೆ. ಶೀತಲಿ ಮಾಡಿದರೆ ಶರೀರಕ್ಕೆ ಬೇಡದ ಬಿಸಿ ತೊಲಗುತ್ತೆ, ಸಿಟ್ಟು ಕಡಿಮೆ ಆಗುತ್ತೆ. ಸದಂತಿ ಮಾಡಿದರೆ ಹಲ್ಲುಗಳು ಬಲವಾಗುತ್ತೆ. ಉಜ್ರಾಯಿ ಮಾಡಿದರೆ ಗಂಟಲು ಸರಿ ಹೋಗುತ್ತೆ, ಥೈರಾಯ್ಡ್ ಸುಧಾರಣೆ ಆಗುತ್ತೆ. ಓಂಕಾರ ಮಾಡಿದರೆ ಮನಸ್ಸು ಶಾಂತವಾಗುತ್ತೆ. ನಾಡಿ ಶೋಧನ ಮಾಡಿದರೆ ಆಯಸ್ಸು ಜಾಸ್ತಿ ಆಗುತ್ತೆ. ಅದನ್ನು ತಿಳ್ಕೊಂಡು ಅಭ್ಯಾಸ ಮಾಡಿ. ಒಳ್ಳೆಯ ಪ್ರಾಣಾಯಾಮ ಕಲಿಸ್ಕೊಡೋರ ಹತ್ರ ಮಾಡಿ 15 ನಿಮಿಷ ಕನಿಷ್ಠ ನಿತ್ಯ ಪ್ರಾಣಾಯಾಮ ಮಾಡಿ. ಅಭ್ಯಾಸ ಆಗಲಿಲ್ಲ ಅಂದರೆ ದೀರ್ಘ ಉಸಿರಾಟ, ಉಸಿರು ತಗೊಳ್ಳೋದು ಬಿಡೋದು, ಪೂರ ತುಂಬೋದು, ಪೂರ ಬಿಡೋದು. 25 ಸೆಕೆಂಡ್ ಉಸಿರು ತಗೊಳ್ಳೋದು, 25 ಸೆಕೆಂಡ್ ಉಸಿರು ಬಿಡೋದು. ದಿನದಲ್ಲಿ 5 ನಿಮಿಷ ಬೆಳಗ್ಗೆ, 5 ನಿಮಿಷ ಮಧ್ಯಾಹ್ನ, 5 ನಿಮಿಷ ಸಾಯಂಕಾಲ ಮಾಡಿದರೆ ಶರೀರ ತಾನಾಗಿ ತಾನು ಒಳಗಡೆಯಿಂದ ಬಲವಾಗುತ್ತೆ. ತನ್ನ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಕ್ತಿ ಸಿಗುತ್ತೆ. ಪ್ರತಿ ಉಸಿರು ತಗೊಳ್ಬೇಕಾದ್ರೂ ಕೂಡ ಭಗವಂತನ ವಿಶೇಷ ಶಕ್ತಿ ಗ್ರಹಣ ಮಾಡ್ತಾಯಿದ್ದೀನಿ. ಧೈರ್ಯ, ಸಾಹಸ, ಬುದ್ಧಿಶಕ್ತಿ, ಪರಾಕ್ರಮ, ಜ್ಞಾನ, ಶೀಲ. ಉಸಿರು ಬಿಡಬೇಕಾದ್ರೆ ದುಃಖ, ದೌರ್ಬಲ್ಯ, ಆಕ್ರೋಶ, ಆವೇಶ, ಉದ್ವೇಗ ಬಿಡ್ತಾಯಿದ್ದೀನಿ ಅಂತ ಮಾಡಿ ಮನಸ್ಸು ಗಟ್ಟಿಯಾಗುತ್ತೆ. ಯಾಕೆಂದರೆ ಉಸಿರಿಂದ ಮುಂದಿನ ಹೆಜ್ಜೆ ಅಂದರೆ ಮನಸ್ಸು. ಉಸಿರು ಹದವಾದಾಗ ಮನಸ್ಸು ಹದವಾಗುತ್ತೆ. ಅದಕ್ಕೋಸ್ಕರ ಉಸಿರಿನ ಅಭ್ಯಾಸ ಮಾಡಿ. ಇದು ಹನುಮಂತನ ಪೂಜೆ.